ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈ ರಿವರ್ ರಿವ್ಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಇವತ್ತು ಕುಂಭರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಏನು ಬದಲಾವಣೆ ಬರೋದಿದೆ ಅಂತ ನೋಡುವ. ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ, ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡುವ. ಜಸ್ಟ್ ಪ್ಲೀಸ್ ಕುಂಭರಾಶಿಯವರಿಗೆ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಯಾರೋ ಆಗಸ್ಟ್ ತಿಂಗಳಿನಲ್ಲಿ ಕುಂಭರಾಶಿಯವರು ಯಾರೆಲ್ಲ ನೋಡ್ತಾ ಇದ್ದೀರಾ, ಪಾದಯಾತ್ರೆ ಹೋಗುವಂಥವ್ರು ಕೂಡ ಇಲ್ಲಿ ಇದ್ದೀರಾ. ನಿಮ್ಮ ಮನೆ ದೇವರಿಗೆ ಆಗಿರ್ಬೋದು ಅಥವಾ ಬೇರೆ ದೇವರುಗಳಿಗೆ ಪಾದಯಾತ್ರೆ ಹೋಗುವಂಥದ್ದು ಕೂಡ ಇಲ್ಲಿ ಇದ್ದೀರಾ. ಮತ್ತು ಧ್ಯಾನಿಗಳಾಗುವಂಥದ್ದು ಕೂಡ ಇಲ್ಲಿ ಇದೆ. ಕುಂಭರಾಶಿಯವರು ಧ್ಯಾನಿಗಳಾಗುವಂಥದ್ದು ಕೂಡ ಇಲ್ಲಿ ಇದೆ. ಧ್ಯಾನದ ಕಡೆ ಗಮನ ಹರಿಸೋದು ಕೂಡ ಇದೆ. ವಿದ್ಯೆ ಕಡೆ ಧ್ಯಾನದ ಕಡೆ ಗಮನ ಹರಿಸೋದು ಕೂಡ ಇಲ್ಲಿ ಕುಂಭರಾಶಿಯವರು ಮಾಡ್ತೀರಾ ಅನ್ನೋದು ಆಗಸ್ಟ್ ತಿಂಗಳಿನಲ್ಲಿ ಬರ್ತಾ ಇದೆ. ಎಲ್ಲವನ್ನು ತೊರೆದು ಧ್ಯಾನಕ್ಕೆ ನಿಮ್ಮನ್ನು ಅರ್ಪಿಸ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಕೆಲವರು ಇದೆ. ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೆಗೆಟಿವಿಟಿಯನ್ನು ನೀವು ರಿಲೀಸ್ ಮಾಡಿ ಅನ್ನೋದು ಒಂದು ಮೆಸೇಜ್ ಇದೆ. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮಲ್ಲಿರೋಂಥ ನೆಗೆಟಿವಿಟಿ ಎಲ್ಲ ಈ ಆಗಸ್ಟ್ ತಿಂಗಳು ಮುಗಿಯೋದ್ರೊಳಗಡೆ ರಿಲೀಸ್ ಆಗುತ್ತೆ, ರಿಲೀಸ್ ಮಾಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಕುಂಭರಾಶಿ ಆಗಸ್ಟ್ ತಿಂಗಳಲ್ಲಿ ಏಂಜಲ್ಸ್ ಅಂತ ಕಾಡಿಟ್ಟು ಆನಂತರ ಹೇಳ್ತೀನಿ ನಾನು ನಿಮಗೆ. ತುಂಬ ಮೋಸ ಆಗುತ್ತೆ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ. ತುಂಬ ಮೋಸ ಆಗುತ್ತೆ ಆಗಸ್ಟ್ ತಿಂಗಳಿನಲ್ಲಿ ಕೆಲವರಿಗೆ ಅನ್ನೋದು ಇಲ್ಲಿ ಕೂಡ ಇದೆ. ನಿಮ್ಮ ಜೊತೆಯಲ್ಲಿ ಇರೋ ಅಂಥವ್ರು, ನೀವು ಯಾರನ್ನು ಅತಿಯಾಗಿ ನಂಬಿದ್ರಿ ಅವರಿಂದನೇ ಮೋಸ ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ತುಂಬ ಅಗ್ರೆಸಿವ್ ಆಗ್ತೀರಾ, ತುಂಬ ಕೋಪ ಬರುವಂಥದ್ದು ಕೂಡ ಇಲ್ಲಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ತುಂಬ ಕೋಪ ಬರುವಂಥದ್ದು ಇದೆ. ತುಂಬಾ ಎದುರಿಸ್ಬೇಕಾಗತ್ತೆ, ತುಂಬ ಸಿಚುವೇಶನನ್ನು ನೀವು ಎದುರಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಜಡ್ಮೆಂಟ್ ಅನ್ನೋದು ನಿಮಗೆ ನ್ಯಾಯ, ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಫರ್ಗಿವ್ ಅನ್ನೋದನ್ನು ಮಾಡಿಬಿಡಿ, ಕ್ಷಮಿಸ್ಬಿಡಿ, ಕೆಲವರನ್ನು ಕ್ಷಮೆ ಮಾಡಿ, ಕ್ಷಮಿಸಿ ಅನ್ನೋದು ಕೂಡ ಇಲ್ಲಿ ಇದೆ. ಗೊತ್ತಿಲ್ಲ, ಸಾರಿ, ಯಾರಿಗಾದರೂ ಯಾರಿಗೂ ಒಬ್ರಿಗಾದರೂ ಆಗ್ಬೋದು, ಗೊತ್ತಿಲ್ಲ. ಯಾರಾದರೂ ಒಬ್ರಿಗೆ ನಿಮ್ಮ ತುಂಬ ಹತ್ರದಲ್ಲಿರೋ ಅಂಥ ಒಬ್ಬರ ಸಾವಿನ ಸುದ್ದಿ ಆದರೂ ನೀವು ಕೇಳ್ಬೋದು. ಗೊತ್ತಿಲ್ಲ ಎಷ್ಟು ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ಇಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಬರೋ ಅಂಥ ಸುದ್ದಿ ಕೇಳೋ ಅಂಥ ಚಾನ್ಸಸ್ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ಆದರೆ ನೀವು ಏನು ಮೋಸ ಹೋಗಿದ್ದೀರಾ, ನೀವು ಏನು ನೋವು ತಿಂತಾ ಇದ್ದೀರಾ, ಅದೆಲ್ಲದಕ್ಕೂ ಸರಿಯಾದ ಸಮಯ, ಉತ್ತರ ಕೊಡೋದಕ್ಕೆ ಸರಿಯಾದ ಸಮಯ ಅನ್ನೋದು ಆಗಸ್ಟ್ ತಿಂಗಳಿನಲ್ಲಿ ಖಂಡಿತ ಇದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಲೈಫಲ್ಲಿ ಸೈಕಲ್ ಏನಿದೆ, ನೀವು ಹೇಗೆ ಸದ್ಯಕ್ಕೆ ಏನಿದ್ದೀರಾ ಅದು ಬದಲಾಗುತ್ತೆ, ಚೇಂಜಸ್ ಅನ್ನೋದು ಆಗುತ್ತೆ, ಹಣ ಬರುತ್ತೆ, ಅಬಂಡೆನ್ಸ್ ಅನ್ನೋದು ಇರುತ್ತೆ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಎಲ್ಲದರಲ್ಲೂ ನೀವು ಗೆಲ್ತೀರ. ನೀವು ಈ ನೋವಿಂದ, ಈ ಬೇಜಾರಿಂದ ನೀವೇನು ನಾನು ಸೋತೋದೆ, ನನ್ನ ಕೈಲೇನೂ ಆಗಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ಅದು ಖಂಡಿತ ಆಗೋದಿಲ್ಲ. ಆ ರೀತಿ ನೀವು ಗೆಲ್ತೀರ. ಎಲ್ಲದರಲ್ಲಿ ನೀವು ಖಂಡಿತ ಈ ಆಗಸ್ಟ್ ತಿಂಗಳು ಮುಗಿಯೋದ್ರೊಳಗಡೆ ಒಂದು ಗೆಲುವು ಅನ್ನೋದು ನಿಮಗೆ ಖಂಡಿತ ಕಾಣುತ್ತೆ. ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಆಗಸ್ಟ್ ತಿಂಗಳು ಮುಗಿಯೋದ್ರೊಳಗಡೆ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾವಣೆ ಅನ್ನೋದು ಖಂಡಿತ ಆಗುತ್ತೆ. ನೀವು ಒಬ್ಬರು ರಾಜರ ರೀತಿ ಬದಲಾಗ್ತೀರಾ. ಕೆಲವರಿಗೆ ಸಹಾಯ ಮಾಡೋ ಒಂದು ಮಟ್ಟಕ್ಕೆ ನೀವು ಖಂಡಿತ ಹೋಗ್ತೀರಾ ಆಗಸ್ಟ್ ತಿಂಗಳಿನಲ್ಲಿ. ಎಲ್ಲದರಲ್ಲೂ ನೀವು ಏನರಲ್ಲಿ ಗೆಲ್ಲಬೇಕು ಅಂದ್ಕೊಂಡು ಖಂಡಿತ ಎಲ್ಲದರಲ್ಲೂ ನೀವು ಆಗಸ್ಟ್ ತಿಂಗಳಿನಲ್ಲಿ ಕುಂಭರಾಶಿಯವರು ಒಂದು ಗೆಲುವು ಅನ್ನೋದನ್ನು ಕಾಣ್ತೀರಾ. ತುಂಬ ಕೋಪಿಷ್ಠರಾಗ್ತೀರ, ತುಂಬಾ ಕೋಪ ಬರುತ್ತೆ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ. ದಯವಿಟ್ಟು ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಕೂಡ ಇಲ್ಲಿ ಇದೆ.
ಕೆಲವರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ ಮಾಡಿ ಅದರಲ್ಲಿ ಗೆಲುವನ್ನು ಕಾಣ್ತೀರಾ. ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ನಿಮಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ. ಆಗಲೇ ಹೇಳ್ದಂಗೆ ಹೇಳಿಲ್ವ, ತುಂಬಾ ನೋವಲ್ಲಿ ಇರ್ತೀರಾ ಅಂತ, ತುಂಬ ಬರ್ಡನಲ್ಲಿ ಇರ್ತೀರ. ಆ ಬರ್ಡನಿಂದ ಹೊರಗೆ ಬನ್ನಿ. ಆ ಬರ್ಡನಿಂದ ಹೊರಗೆ ಬಂದು ನೀವು ಫ್ರೀಯಾಗಿರಿ. ಆ ಬರ್ಡನಿಂದ ನೀವು ಹೊರಗೆ ಬಂದರೆ ಮಾತ್ರ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರೋದಕ್ಕೆ ಸಾಧ್ಯ. ಗೈಡೆನ್ಸ್ ಅನ್ನೋದು ಬರ್ತಾ ಇದೆ, ನಿಮ್ಮ ತಾಯಿ ಮುಖಾಂತರ ಬರ್ತಾ ಇದೆ, ನಿಮ್ಮ ಮನೆ ದೇವರ ಮುಖಾಂತರ ಬರ್ತಾ ಇದೆ, ಏಂಜಲ್ಸ್ ಮುಖಾಂತರ ನಿಮಗೆ ಗೈಡೆನ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗೈಡೆನ್ಸ್ ಮುಖಾಂತರ ಏಂಜಲ್ಸು ನಿಮಗೆ ಗೈಡೆನ್ಸ್ ಮುಖಾಂತರ ಕೊಡ್ತಾ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಆ ಗೈಡೆನ್ಸ್ನ ನೀವು ತಗೊಳ್ಳಿ. ಯಾರ ಮುಖಾಂತರ ಆದರೂ ಸರಿ ನಿಮಗೆ ಗೈಡೆನ್ಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಆ ಗೈಡೆನ್ಸನ್ನು ನೀವು ತೊಗೊಂಡು ನಿಮ್ಮ ಕನಸಿನ ಬಗ್ಗೆ ಗಮನನ ಕೊಡಿ, ನಿಮ್ಮ ಕನಸಿನ ಬಗ್ಗೆ ಗಮನ ಹರಿಸಿ. ನಿಮ್ಮ ಕನಸುಗಳು ನೆರವೇರುತ್ತೆ. ಆಗಸ್ಟ್ ತಿಂಗಳಲ್ಲಿ, ಈ ತಿಂಗಳು ಮುಗಿಯೋದ್ರೊಳಗೆ ನಿಮ್ಮ ಆಸೆ ಕನಸುಗಳೆಲ್ಲ ಖಂಡಿತ ನೆರವೇರುತ್ತೆ. ಬರ್ಡನಿಂದ ಹೊರಗೆ ಬನ್ನಿ, ಫೇಸ್ಫುಲ್ಲಾಗಿ ಇರಿ. ಏನೇ ಟೆನ್ಷನ್ ಇರೋ ಏನೂ ಇಲ್ಲ ಅಂತ ಮೈಂಡನ್ನು ಫ್ರೀ ಮಾಡ್ಕೊಳ್ಳಿ. ಮೈಂಡು ಮನಸ್ಸು ಎಲ್ಲದನ್ನು ಆದಷ್ಟು ಫ್ರೀ ಮಾಡ್ಕೊಳ್ಳಿ. ಮೈಂಡು ಮನಸ್ಸೆಲ್ಲ ಆದಷ್ಟು ಫ್ರೀ ಮಾಡಿ ನೀವು ಅಕ್ಕಿ ರೀತಿ ಹಾರಾಡಬೇಕು. ನಿಮ್ಮ ಮನಸ್ಸು ಅಕ್ಕಿ ರೀತಿ ಹಾರಾಡಿದಾಗ ಮಾತ್ರ ನಿಮ್ಮ ಎಲ್ಲ ಗೊಂದಲಗಳಿಗೂ ಉತ್ತರ ಅನ್ನೋದು ಸಿಕ್ಕಿ ನಿಮಗೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ. ಖಂಡಿತ ಚೆನ್ನಾಗಾಗ್ತೀರಾ, ಖಂಡಿತ ಗೆಲ್ತೀರಾ ನೀವು. ಆ ಬರ್ಡನಿಂದ ಹೊರಗೆ ಬರಬೇಕಷ್ಟೇ. ಆ ಬರ್ಡನಿಂದ ಹೊರಗೆ ಬರಲಿಲ್ಲ ಅಂದರೆ ಖಂಡಿತ ನೀವೇನೇ ಅಂದ್ಕೊಂಡ್ರು ಅದರಿಂದ ಗೆಲ್ಲೋದಕ್ಕಾಗೋದಿಲ್ಲ. ನೋಡಿ, 5 ಆಫ್ ಸೋರ್ಸ್, ಅಲ್ಲೂ 5 ಆಫ್ ಸೋರ್ಸು, ಇಲ್ಲೂ 5 ಆಫ್ ಸೋರ್ಸು. ಬರ್ಡನಿಂದ ಹೊರಗೆ ಬರಲೇಬೇಕು. ತುಂಬ ಎಷ್ಟೇ ಎಂಥದೇ ಸಿಚುವೇಶನ್ ಬಂದರೂ ಖಂಡಿತ ನೀವೇ ಗೆಲ್ಲೋದು. ಏನಿದ್ರು ವಿನ್ನಿಂಗ್ ಅನ್ನೋದು ನಿಮಗೆ ಸಿಗುತ್ತೆ. ಆದ್ದರಿಂದ ನೀವು ಬರ್ಡನಿಂದ ಹೊರಗೆ ಬನ್ನಿ. ಯಾವ ರೀತಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಯಾವ ರೀತಿ ಅದಕ್ಕೆ ನಾನು ಏನಂತಾರೆ, ಅದನ್ನು ನಾನು ಯಾವ ರೀತಿ ತೊಗೊಂಡ್ರೆ ನಾನು ಇದರಲ್ಲಿ ಗೆಲ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಿ. ಇದರಲ್ಲಿ ಗೆಲ್ಲೋದಕ್ಕೆ ನಾನು ಯಾವ ರೀತಿ ತೊಗೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಖಂಡಿತ ಗೆಲ್ತೀರಾ. ಸಮಯ ಅನ್ನೋದು ಇದೆ, ಒಳ್ಳೆ ಟೈಮ್ ಬರ್ತಾ ಇದೆ. ನಿಮ್ಮ ಲೈಫ್ ಸೈಕಲ್ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಲವ್ ಲೈಫ್ ಅಪ್ಡೇಟ್ಸ್ ಬಗ್ಗೆ ನೋಡೋಣ. ನೋಡಿ, ನಿಮಗೂ ಅಥವಾ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೀಲಿಂಗ್ ಅವಶ್ಯಕತೆ ಇದೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡ್ಕೊಳ್ಳಿ. ಆಯಿತು, ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಬೇಕು ಅನ್ನೋದು ಇಲ್ಲಿ ಇದೆ. ನಿಮ್ಮ ಪಾರ್ಟ್ನರು ನಿಮ್ಮನ್ನು ರೊಮ್ಯಾಂಟಿಕ್ ಫೀಲಲ್ಲಿ ನೋಡಬೇಕು ಅಂತ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಬಗ್ಗೆ ಗಮನನ ಕೊಡಿ. ನಿಮ್ಮ ಫ್ಯಾಮಿಲಿಗೆ ಒಂದು ಹೀಲಿಂಗ್ ಅವಶ್ಯಕತೆ ಇದೆ. ನಿಮ್ಮ ಮನೆಯಲ್ಲಿ ಒಂದು ಪೂಜೆ ಹೋಮ ಅವನನ್ನು ಮಾಡಿಸ್ಕೊಳ್ಳಿ, ಅಥವಾ ಮನೆ ಮಕ್ಕಳೆಲ್ಲರೂ ಒಂದು ಮನೆ ದೇವರಿಗೆ ಹೋಗಿ ಬನ್ನಿ. ಚಾಯ್ಸ್ ಇನ್ ನ್ಯೂ ಡೈರೆಕ್ಷನ್ ಅಂತ ಬಂದಿದೆ. ಪಾಸಿಟಿವ್ ಆಗಿ ಯೋಚನೆನ ಮಾಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದೆ ಆದರೆ ತುಂಬ ಬೆಟರಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ಏನು ಪರಿಸ್ಥಿತಿ ಇದೆ ಅದು ತುಂಬ ಬೆಟರ್ ಆಗುತ್ತೆ ಅನ್ನೋದು ಇಲ್ಲಿ ಮೆಸೇಜ್ ಇದೆ ಏಂಜಲ್ಸ್ ಕಡೆಯಿಂದ. ಬನ್ನಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಆಗಸ್ಟ್ ತಿಂಗಳಿನಲ್ಲಿ ಜೀವನದಲ್ಲಿ ಹೊಸಬರು ಎಷ್ಟೇ ಬಂದರೂ ಹಳೆಯ ನೆನಪುಗಳು ಇಂದಿಗೂ ನಮ್ಮ ನೆನಪಿನಲ್ಲಿ ಇರುತ್ತವೆ. ಅವೇ ನಮ್ಮನ್ನು ನೆನಪಿಸುತ್ತವೆ. ಅವೇ ಮತ್ತೆ ಎಲ್ಲರನ್ನೂ ಮರೆಯದಿರು ಎಂದು ಹೇಳುತ್ತವೆ. ಅಪರೂಪದ ಬಂಧ ನನ್ನದು, ನಿನ್ನದು, ಅದನ್ನು ಎಂದಿಗೂ ಬಿಡಲಾರೆ. ನಾನು ಪ್ರೀತಿ ಎನ್ನುವುದು ದೇಹಕ್ಕಲ್ಲ, ಮನಸ್ಸಿಗೆ. ಅದು ಎಂದಿಗೂ ಒಬ್ಬರಿಗೆ ಒಂದೇ ಮನಸ್ಸು, ಒಂದೇ ಪ್ರೀತಿ. ನೋಡಿ, ನಿಮ್ಮ ಪ್ರೀತಿ ಪಾತ್ರರು ಎಷ್ಟು ಚೆನ್ನಾಗಿ ನಿಮ್ಮ ಬಗ್ಗೆ ಯೋಚನೆನ ಮಾಡಿದ್ದಾರೆ. ಎಲ್ಲ ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ, ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕು. ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ. ಕಾಲ ಭೈರವೇಶ್ವರರ ಆಶೀರ್ವಾದ ಇಲ್ಲಿ ಇದೆ. ಥ್ಯಾಂಕ್ಸ್ ಮಾಡುವ. ಪ್ರೀತಿ ಬರ್ತಾ ಇದೆ. ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ಇದೆ. ಸ್ಟಾರ್ಸ್ ಹಿಡಿದೀರಾ ನೋಡಿ. ರಿಯೂನಿಯನ್ ಕೂಡ ಆಗೋದ್ರಲ್ಲಿ ಇದೆ. ಪಾಪು ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗೋದಿದೆ. ಫ್ಯಾಮಿಲಿ ತುಂಬ ಚೆನ್ನಾಗಿ ಆಗೋದಿದೆ. ಏಂಜಲ್ಸ್ ಆಶೀರ್ವಾದ ಇದೆ.
ತುಂಬ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳಾಗಿದ್ದೀರಾ ನೀವು. ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಆಗಸ್ಟ್ ತಿಂಗಳ ಕುಂಭರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಇದೆಲ್ಲ ಬದಲಾವಣೆ ಬರೋ ಅಂಥ ರೀಡಿಂಗ್ ಆಗಿದೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.